ರಿಸರ್ವೇಷನ್ಗೆ ಕೊಟ್ಟರು, ನಿಜವಾದ ಮೂಲ ಅಸ್ಪೃಶ್ಯ ಜಾತಿಗೆ ಕೊಟ್ಟರು. ವೇತನಗಳು ನಿರಂತರವಾಗಿ ವೇತನಕ್ಕಾಗಿ ಎಲ್ಲ ಜಾತಿಗಳನ್ನ ತುಂಬಿಕೊಂಡು ಬಂದ್ರು. ಇವತ್ತು ಲೆಫ್ಟರ್ ಎಣ್ಣೆ ಆಗಿದೆ, ರೈತರ ಎಣ್ಣೆ ಆಗಿದೆ ಅನ್ನಲ್ಲ. ಲೆಫ್ಟರ್ ನಾಯಕರುಗಳು ರೈತ ನಾಯಕರು ಇಬ್ಬರು ಸೇರ್ಕೊಂಡು ನಿಜವಾದ ಹಳ್ಳಿಗಳಿರ್ತಕ್ಕಂಥ ಬಡ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಸತ್ಯವಾದ ವಿಚಾರ. ಇವತ್ತೇನು ಇವತ್ತು ಲೆಫ್ಟ್ ನಾಯಕರು ಅಂತ ಹೇಳ್ಕೊಳ್ತಕ್ಕಂಥ ಅಗ್ರಗಣ್ಯ ನಾಯಕರು ಲೆಫ್ಟ್ ವಿಚಾರದಲ್ಲಿ 6% ಮಾದರಿದ್ದೀವಿ, 5% ಒಲಿಂಪಿಕ್ಸ್ ಇದು ಅಪ್ಪಟ ಸುಳ್ಳು, ಸತ್ಯ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನಾಯಕತ್ವದ ಹೆಸರಿನಲ್ಲಿ ದಲಿತರನ್ನ ಹೊಡೆದು ಆಡ್ತಕ್ಕಂಥ ಇವತ್ತು ಸತ್ಯ ಹೇಳ್ತಾರೆ. ಇವತ್ತು ನಾನು ಹೊಸಪೇಟೆ ತಾಲೂಕಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಾನು ಏಕೆಂತ ಪರಿಸ್ಥಿತಿ ಒಲೆಯ ಏಕೆಂತ ನಾನು ಬರ್ತೇನೆ ಅಥವಾ ಅದೇ ಮಾದಿಗ ಬರ್ತೇನೆ. ನಾನು ಏಕೆಂತ ಪಕ್ಕದ ತಾಲೂಕು ಹೋದ್ರೆ ಏಕೆ ಅಂದ್ರೆ ಮಾದಿಗ ಆದಿ ಕರ್ನಾಟಕ ಅಂದ್ರೆ ವಲಯ ಅಂತ ಒಂದು ತಾಲೂಕಲ್ಲಿ ಮಾದಿಗ ವಲಯ ಮಾದಿಗ 5+6 11% ನಿಜವಾದ ಅಸ್ಪೃಶ್ಯರಿಗೆ ಅವಕಾಶ ಸಿಗಿದೆ. ಈ ಸದಾಶಿವ ಆಯೋಗ ಸತ್ಯ ಮಾದಿಗ 6% ಒಲಿದಿದ್ದಾರೆ, ಮಾದಿಗರಿದ್ದಾರೆ, 5% ಒಲಿದಿದ್ದಾರೆ, ಮಾದಿಗರಿದ್ದಾರೆ. ಈ ಸತ್ಯ ಮಾದಿಗ ನಾಯಕ ನಾನು ಕಾಂಗ್ರೆಸ್ ಬಿಜೆಪಿ ಇವ್ರು ಮಾತ್ರ ಗೊತ್ತು. ಇವ್ರಿಗೆ ಮಾದಿಗೆ ಅನ್ಯಾಯ ಅಂತ ಹೇಳ್ತಕ್ಕಂಥ ಹೇಳಿದ್ರೆ ತನ್ನ ಮಕ್ಕಳಿಗೆ MLA ಬೇಕು, ನನ್ನ ಮಗನಿಗೆ MLC ಬೇಕು, ಜಿಲ್ಲಾ ಪಂಚಾಯತಿ ಬೇಕು, ತಾಲೂಕ್ ಪಂಚಾಯತಿ ಬೇಕು. ಅದಕ್ಕಾಗಿ ನಾಯಕತ್ವವನ್ನ ಉಳಿಸೋದಕ್ಕೆ ಮಾದಿಗೆ ನೆತ್ಕೋದು ಒಂದು ಗುಂಪು, ಇನ್ನೊಂದು ಗುಂಪು ಇದೆ ಬಗೆಯ ಗುಂಪು. ಇವ್ರೇನು ನಾನು ಅಖಂಡ ನಾಯಕನಾಗಬೇಕು, ಈ ದೇಶದಲ್ಲಿ ನಾನು 10 ಸಾರಿ MP ಆದ್ರೂ 5 ಸಾರಿ MLA ಆದ್ರೂ ನನ್ನ ಮಕ್ಕಳಿಗೆ ಮೀಸಲಾತಿ ಕೊಡ್ಬೇಕು, ನಾವೇ ಬದುಕಬೇಕು. ಅದಕ್ಕೆ ಬಲ್ಗೇರು ನೆತ್ಕೋದು. ಬಲ್ಗೇರು ನಡುವೆ ಕಿತ್ತಾಟದಲ್ಲಿ ಟಚೇಬಲ್ ಜಾತಿಗಳು ಅನುಭವಿಸ್ತಾ ಇದಾವೆ. ಅನ್ಟಚೇಬಲ್ಸ್ ಕಿತ್ತಾಡ್ತಾ ಇದೀವಿ ಅಲ್ಲಿರೋ ಬಲ್ಗೊತ್ತ. ನಿಜವಾದ ಸತ್ಯನ ತಿಳಿಸೋದ ಕೆಲಸ ಯಾವ ಸಂಘಟನೆ ಮಾಡ್ತಾ ಇಲ್ಲ. ಸಂಘಟನೆಗಳು ಮಾಡ್ಬೇಕಾದ ಕೆಲಸ ಬಡವರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸೋ ಕೆಲಸ ಮಾಡ್ಬೇಕಾಗಿದೆ. ಅದು ಮಾಡ್ತಾ ಹೋದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿ ಎಡಕ್ಕೂ ತೊಂದರೆ ಇಲ್ಲ, ಬಡಕ್ಕೂ ತೊಂದರೆ ಇಲ್ಲ, ಸಮಸ್ಯೆ ಯಾಕೆ ನಿಂತಿದೆ? ರಾಜಕಾರಣಿಗಳು ಈ ರಾಜಕೀಯ ಅಧಿಕಾರ ಆಡಳಿತ ಮಾಡ್ತಾರೆ. ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅವ್ರು ನಿರಂತರವಾಗಿ ಅಬ್ಜೆಕ್ಷನ್ ಇದೆ. ಇದರಲ್ಲಿ ಛಲವಾದಿಗಳು ವಿರೋಧ ಮಾಡ್ತಾ ಇದ್ದಾರೆ ಅನ್ಕೊಂಡು ನಮ್ಮನ್ನೇ ಮಾಧ್ಯಮ ಸಮುದಾಯಗಳು ಸಹಿತ ಘರ್ಷಣೆ ನಮ್ಮನ್ನೇ ವಲಯನ ಏಕೆ ಅಂತ ಕರೀತಾರೆ, ಮಾದಿಗರನ್ನ ಏಡಿ ಅಂತ ಕರೀತಾರೆ. ಅದೇ ಪಕ್ಕ ದೇವನಹಳ್ಳಿ ತಾಲೂಕಲ್ಲಿ ವಲೀರ್ನ ಏಡಿ ಅಂತಾರೆ, ಮಾದಿಗರನ್ನ ಏಕೆ ಅಂತ ಕರೀತಾರೆ. ನನಗೆ ವಿಷಯ ಕೊಟ್ಟಿರೋದು ಮಾತಾಡಬೇಡಿ. ನಿಮ್ಮಂತವರು ಯಾವ್ದಾದ್ರು ವಿಷಯ ಡೈವರ್ಟ್ ಮಾಡ್ಕೊಂಡು ಏನೋ ಮಾತಾಡಕ್ ಹೋಗ್ಬೇಡಿ. ಸತ್ಯ ವಲೀರ್ಗೂ ಮಾದಿಗೂ ಅನ್ಯಾಯ ಆಗಿದೆ. ಸದಾಶಿವ ಆಯೋಗ ಜಾರಿ ಆಗ್ಬೇಕು. ಜಾರಿ ಆಗೋ ವಿಷಯದಲ್ಲಿ ನಮ್ಗೆ ಎರಡು ಮಾತಿಲ್ಲ. ಏನು ವೈಜ್ಞಾನಿಕವಾಗಿ ಸತ್ಯ ಇದೆ, ಸತ್ಯ ಜನರು ಕೆಲಸ ಕೆಲಸ ಮಾಡಿ. ಅದ್ರ ಮೇಲೆ ಚಿನ್ನಾರಾಮ ಮಾಹಿತಿ ಇಲ್ಲ. ಹೌದು, ಚಿನ್ನಾರಾಮ ಸತ್ಯ ಮಾತಾಡ್ತಾರೆ, ಅವ್ರು ಮಾಹಿತಿ ಇಲ್ಲ. ನಿಮಗೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಸಮಸ್ಯೆಗಳ ಒಬ್ಬ ಮಾಡ್ತಾರೆ. ನೀವು ಒಬ್ಬ ಮಾಡೋದು ಬಿಡಿ. ನಾನು ನಿಮ್ಮ ಬಗ್ಗೆ ಬೇರೆ ಇದ್ದೇನೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಆದ್ರೆ ವಲೀರು ಮಾತುಗಳು ನಿಜವಾದ ಅಸ್ಪೃಶ್ಯರು. ಬಿಜೆಪಿ RSS ಬಜರಂಗದಳ ವ್ಯಕ್ತಿತ್ವ. ನೀವು ನಿಮ್ ಕೆಲಸ ಏನ್ ಮಾಡಿ. ನಿಜವಾದ ಅಸ್ಪೃಶ್ಯ ಯಾರು? ಅಸ್ಪೃಶ್ಯರಿಗೆ ಸಿಗ್ಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ. ಅದನ್ನ ಮಾತಾಡಿ.
ಸಂವಿಧಾನ ಕೆಳಗಡೆ ಓಟ ಮಾಡಿದ್ರಿ ನೀವೆಲ್ಲ ಹೋರಾಟ ಮಾಡಕ್ಕಿದ್ರೆ ನಿಮ್ಮ ಸಬ್ಜೆಕ್ಟ್ ಡೈಲ್ಯೂಟ್ ಆಗ್ತಾ ಇದೆ. ಸಬ್ಜೆಕ್ಟ್ ಡೈಲ್ಯೂಟ್ ಆಗ್ತದೆ. ಇವತ್ತು ಇಡೀ ರಾಜ್ಯದ ರಾಜಕಾರಣದ ಒಳಗಡೆಯಿಂದ ಹಿಡ್ಕೊಂಡು ಎಲ್ಲಾ ರಂಗಗಳಲ್ಲೂ ಒಳಮಾದಿಗಳು ಬಹಳ ಅನ್ಯಾಯ ಆಗ್ತಿರೋದು ಸತ್ಯ. ಇದರಲ್ಲಿ ಅನುಮಾನ ಬೇಡ. ಸಬ್ಜೆಕ್ಟ್ ಡೈಲ್ಯೂಟ್ ಆಗೋದು ಬೇಡ. ಸಿದ್ದರಾಮಯ್ಯನವರು ಇವತ್ತು ಏನು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಜಗದೀಶ್ ಶೆಟ್ಟರ್ ಸಿಎಂ ಇದ್ದಾಗ ಸಚಿವ ಜಾತಿಗಳ ಸೇರ್ಪಡೆ ಮಾಡಿದ್ದು ಕಾಂಗ್ರೆಸ್ ಅವರು. ಆದ್ರೆ ಬಲಗೈನ ಅಗ್ರ ನಾಯಕರ ಉಗ್ರ ನಾಯಕ ಖರ್ಗೆ ಅವರು, ಎಡಗೈನ ಅಗ್ರ ನಾಯಕ ಉಗ್ರ ನಾಯಕ ನಮ್ಮ ಕೇಶವನವರು ಇಬ್ಬರು ಕೂತ್ಕೊಂಡು ಈ ಸಮಸ್ಯೆನ ಬಗೆಹರಿಸಬಹುದು. ಅವ್ರಿಬ್ಬರಿಗೆ ಈ ಸಮಸ್ಯೆ ಬಗೆಹರಿಸಬಾರ್ದು. ಒಲಿಯುವುದು ಮಾತುಗಳು ಕಿತ್ತಾಡ್ಬೇಕು, ಬೀದಿಯಲ್ಲಿ ಜಗಳ ಆಡ್ಬೇಕು, ಲಾಠಿ ಚಾರ್ಜ್ ಮಾಡಿಸ್ಕೋಬೇಕು, ಏನ್ ತಿನ್ಬೇಕು, ಈ ಮಾತುಗಳು ಏನ್ ತಿನ್ಬೇಕು, ಒಲಿಯುವುದು ತಿನ್ಬೇಕು. ಇವ್ರಿಬ್ಬರು ನಾಯಕರು ಮಜಾ ಮಾಡ್ಕೊಂಡು ಏನ್ ಕರೆಕ್ಟ್ ಈ ಖರ್ಗೆ ದಯಮಾಡಿ ಖರ್ಗೆ ಮತ್ತೆ ಕೇಶವನಹಳ್ಳಿ ಜೊತೆಯಲ್ಲಿ ಹೊರಮಾಡಿದ್ರು ಈ ರಾಜ್ಯದಲ್ಲಿಲ್ಲ. ವೆರಿ ಮಚ್. ಮಾತಾಡಿದ್ರೆ ನೋಡಿ ಇದು